ನಮಸ್ಕಾರ ಚಾಲಕ ಮಿತ್ರರೇ, ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ. ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಇದು ಸಂಪೂರ್ಣ ಉಚಿತವಾಗಿದ್ದು, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾತ್ರ ತಿಳಿಸಿ ಅಂತ ಹೇಳ್ತಾ, ಈ ವಾಹನವು ತಮಗೆ ಬೇಕಾದಲ್ಲಿ ಟೈಟಲ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಅಥವಾ ವಿಡಿಯೋದ ಎಂಡಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ಗಾಡಿಯು ಫೋರ್ಡ್ ಫಿಯೆಸ್ಟಾ ಆಗಿದ್ದು, ಇದರ ಹೆಚ್ಚಿನ ಮಾಹಿತಿಯನ್ನು ಮಾಲೀಕರಿಂದ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಅದೇ ಸರ್, ಒಂದು ಫೋರ್ಡ್ ಫಿಯೆಸ್ಟಾ ಹಾಕಿದ್ರಲ್ಲ, ಹಾಂ, ಹೇಳಿ ಸರ್. ಅದು ಮಾಡಲ್ ಹೇಳಿ ಸರ್. 2006 ಸರ್. 2006? ಹಾಂ ಸರ್. ಓಕೆ. ಎಫ್ ಸಿ ರನ್ನಿಂಗ್ ಇದೆಯಾ? ಎಫ್ ಸಿ 25 ಗಂಟೆ ಇದೆ ಸರ್. ಇನ್ಶೂರೆನ್ಸ್ ಬಂದು ಡಿಸೆಂಬರ್ ಎಂಡಕ್ಕೆ ಕ್ಲೋಸ್ ಆಗುತ್ತೆ. ಹೌದಾ ಸರ್? ಓನರ್ ಎಷ್ಟು ನೀವು? ಸರ್ ನಾನು 4ನೇ ಓನರ್ ಸರ್. 4ನೇ ಓನರಾ? ಹಾಂ ಸರ್. ಹೌದಾ? ರೀಪೇಂಟು, ಆಕ್ಸಿಡೆಂಟ್ ಈ ಥರ ಏನಾದರೂ ಆಗಿದೆಯಾ? ಏನೂ ಆಗಿಲ್ಲ ಸರ್. ಹೌದಾ? ಟೈರ್ ಹಾಂ ಏನು ಸರ್. ಕಂಡೀಷನ್ ಇದೆ ಸರ್? ಸರ್ ಟೈರ್ ಬಂದು 90% ಇದೆ. 80 ಸರ್. 80% ಇದೆ ನೋಡಿ. 80% 4 ಇದೆಯಾ? ಟೈರ್ ಬಂದು 80. ಸ್ಟೆಪ್ನಿ ಟೈರ್ ಬಂದು ಒಂದು 60% ಇದೆ ಸರ್. ಹೌದಾ? ಇಂಟೀರಿಯರ್ ಏನೇನು ಬರುತ್ತೆ ಸರ್? ಸರ್ ಇಂಟೀರಿಯರ್ ಬಂದು ಪವರ್ ಸ್ಟೇರಿಂಗು, ಹಾಂ ಪವರ್ ವಿಂಡೋ 4x4, ಹಾಂ ಆಮೇಲೆ ಇದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಇದೆಯಾ? ಹಾಂ ಹಾಂ ಸರ್. ಸರಿ ಸರ್. ಫ್ಯೂಲ್ ಯಾವ್ದು ಸರ್? ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪ್ಯೂರ್ ಪೆಟ್ರೋಲ್. ಹಾಂ ಸರ್. ಓಕೆ ಓಕೆ. ಗಾಡಿ ಬಂದು ಬೆಂಗಳೂರು ಲೊಕೇಶನ್ನು. ಬೆಂಗಳೂರು ಇದೆಯಾ? ಹಾಂ ಸರ್. ಪನ್ನೇರ್ಘಟ್ಟ. ಓನರ್ ಅಲ್ವಾ ನೀವು? ಹಾಂ ಸರ್, ಓನರೇ ಸರ್. ಹೌದಾ ಸರ್? ಇದು ಲೋನ್ ಗೀನ್ ಏನಾದಿರುತ್ತೆ? ಲೋನ್ ಯಾವುದಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ ಸರ್. ಎಲ್ಲ ಕ್ಲಿಯರ್ ಇದೆಯಾ? ಹೌದು ಸರ್. ಸರ್ ಗಾಡಿ ಕಂಡೀಷನ್ ಆಗಿದೆ ಸರ್? ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಇದೆ ಸರ್. ನಾವು ಫ್ಯಾಮಿಲಿ ಯೂಸಿಗೆ ಮಾಡಿದ್ದು. ಹೌದಾ? ಎಷ್ಟು ರನ್ನಿಂಗ್ ಆಗಿದೆ? ಒಂದು ಎಲ್ಲೋ ಬೋರ್ಡ್ ಗಾಡಿ ನೋಡ್ತಾ ಇದ್ದೀನಿ ಇವಾಗ. ಹೌದಾ? ರನ್ನಿಂಗ್ ಎಷ್ಟಾಗಿದೆ ಸರ್? ಸರ್ ರನ್ನಿಂಗ್ ಒಂದು 84,000 ಸರ್. ಜೆನ್ಯೂನು. 84 ಬೇಕಾದ್ರೆ ಸಾವಿರ ಶೋರೂಮ್ ಹಿಸ್ಟ್ರಿ ಬೇಕಂದ್ರೂ ಕೊಡ್ತೀನಿ ಸರ್. ಇದೆಯಾ? ಹಾಂ ಸರ್. ಓಕೆ ಓಕೆ. ಲೊಕೇಶನ್ ಎಲ್ಲಿ ಹೇಳಿದ್ರಲ್ಲ? ಬೆಂಗಳೂರು ಬನ್ನೇರುಘಟ್ಟ ಸರ್. ಬೆಂಗಳೂರು ಬನ್ನೇರ್ಘಟ್ಟನಾ? ಹಾಂ ಸರ್. ಓಕೆ. ಪ್ರೈಸ್ ಏನು ಹೇಳ್ತೀರಾ? ಸರ್ 1.70 ಹೇಳಿದ್ದೀವಿ. 1.70? ಹಾಂ ಸರ್. ಸರ್ ಫೈನಲ್ ಆಯ್ತು ಏನಾದರೂ ಆಗುತ್ತಾ? ನೀವೊಂದು 5,000 ಹೆಚ್ಚು ಕಡಿಮೆ ಹಾಕೋಣ ಸರ್. ಹೌದಾ? ನೋಡಿ ಕೊಡಿ ಸರ್. ಸರಿ ಜಾಸ್ತಿ ಸರ್. ಆಗಿದೆ. 2006 ಅಂತೀರಾ? ಸರ್ ಗಾಡಿ ನೋಡಿದೀವಿ ಸರ್, ಬೇಕಾದ್ರೆ ಬಂದವ್ರು ನೋಡಲಿ. ಇರಲಿ, ಗಾಡಿ ಪರವಾಗಿಲ್ಲ. ಕಂಡೀಷನ್ ನೋಡ್ಕೊಂಡು ಬೇಕಾದ್ರೆ ಅಲ್ಲ, ಮಾತಾಡಿ. ಈಗ ರೀಸೇಲ್ ವ್ಯಾಲ್ಯೂ ಇಲ್ಲ ಅಲ್ವಾ? ಅಲ್ಲ ಸರ್, ಇಲ್ಲ ಒಪ್ಕೊಂತೀನಿ. ಬಟ್ ಗಾಡಿ ಯಾವ ತರ ಕಂಡೀಷನ್ ಇದೆ ಅಂತ ನೋಡ್ಲಿ. ಅದೇ ನೋಡಿದ್ರೆ ಕಂಡೀಷನ್ ಅವರೇ ನೋಡ್ಬಿಟ್ಟು ಗೊತ್ತಾಗಲ್ಲ ಸರ್. ಏನು ಗೊತ್ತಾ, ಕಂಡೀಷನ್ ಇದ್ರು ಕೂಡ ಒಂಚೂರು ರೇಟ್ ಇಷ್ಟು ನಾವು ಅವರು ನೋಡೋರು ಏನಂತಾರೆ, ರೇಟ್ ಹಾಂ ಸರ್. ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಮ್ಮ ರೇಟ್ ಇಷ್ಟಿದೆ ಅಂತ. ಆ ಹಾಂ ಸರ್. ರೇಟಲ್ಲಿ ನೀವು ಹೇಳಿದ್ರೆ ಅಂದ್ರೆ ಏನಾಗುತ್ತೆ, ಅವರು ಬರೋಕ್ಕೂ ಒಂದು ಇದಾಗುತ್ತೆ ಅಂತ ವಿಚಾರ ಮಾಡ್ತೀನಿ ಎಲ್ಲ. ಓಕೆ ಈಗ ಸರ್, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ, ಕಳಿಸಿ ಸರ್. ಕೊಡೋ ರೇಟು ನಿಯರ್ ಬೈ ಇತ್ತಂದ್ರೆ ಹಾಂ ಸರ್. ಅವ್ರಿಗೊಂಚೂರು ತೊಗೊಳ್ಬೇಕು ಅನ್ಸುತ್ತೆ ಅಂತ, ಮತ್ತೇನು ಹೌದು ಹೌದು. ಅಲ್ವಾ? ಈಗ ಜಾಸ್ತಿ ಹೇಳ್ಬಿಟ್ರೆ ಹೋಗ್ಲಿ ಬಿಡಪ್ಪ ಮತ್ತೆ ಕೇಳೋದೇ ಬೇಡ ಅಂತಾರೆ ಓಕೆ. ಅಲ್ವಾ? ಅದೇ ಹಾಂ ನೋಡಿ, ಸರ್. ಒಂದು ರೇಟ್ ಅಂದರೆ ಎಷ್ಟು ಅಂತೀರಾ ಫೈನಲು? 1.60 ಮಾಡೋಣ ಬನ್ನಿ ಸರ್. ಹೌದಾ? ಅವ್ರು ಬಂದು ಗಾಡಿ ನೋಡ್ಲಿ ಸರ್, ಹೆಚ್ಚು ನೋಡಿ ಕಡಿಮೆ ಸರ್, ಮಾತಾಡ್ಬಿಟ್ಟು ಅದಕ್ಕಿಂತ ಕೊಡೋಣ. ಕಡಿಮೆ ಆದರೂ ಕೂಡ ಸ್ವಲ್ಪ ನೋಡ್ಕೊಡಿ. ಮಾಡೋಣ ಸರ್. ಬಟ್ ಅವ್ರು ಏನಂದ್ರೆ ಗಾಡಿ ಹತ್ರ ಬಂದು ಗಾಡಿ ಕಂಡೀಷನ್ ನೋಡಿದ್ರೆ ಆಮೇಲೆ ಮಾತಾಡ್ಬೋದಲ್ಲ ಸರ್ ಹೌದಾ? ನಾವು. ಸರಿ ಸರಿ. ಹಾಂ ಇದು ಸರ್. ಆಯ್ತು ಸರ್, ನಮ್ಮ ಚಾನಲಿಂದ ಯಾರಾದರೂ ಕೇಳ್ಕೊಂಡು ಬಂದರೆ ಓಕೆ ಚೂರು ಹೆಚ್ಚು ಕಡಿಮೆ ಮಾಡಿಕೊಡಿ ಸರ್. ಸರಿ ಸರ್, ಮಾಡೋಣ ಓಕೆ. ಸರ್. ಥ್ಯಾಂಕ್ ಯು. ಓಕೆ.